Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು ಆಪ್ಷನಲ್ ಸೆಲೆಕ್ಷನ್ ನ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನ ಮಾಡೋನು. ಯಾಕಂತಂದ್ರೆ ಈಗ IAS 2024 ಒಂದು ಅಪ್ಲಿಕೇಶನ್ ರಿಲೀಸ್ ಆಗೈತಿ. ಸೊ ಈಗ ನೀವು ಸೆಲೆಕ್ಟ್ ಮಾಡೋದಿರ್ತದ ನಿಮ್ಮ ಒಂದು ಆಪ್ಷನಲ್ ಯಾವ್ದ, ನೀವು ಯಾವ ಒಂದು ಆಪ್ಷನಲ್ ತಗೋತೀರಂತ. ಸೊ ಆಲ್ರೆಡಿ ನೀವೇನಾರ ಸೆಲೆಕ್ಟ್ ಮಾಡಿದ್ರಿ ದಟ್ ಈಸ್ ವೆಲ್ ಅಂಡ್ ಗುಡ್. ಬಟ್ ಇನ್ ಕೇಸ್ ಯಾವ್ದಾರ ಒಂದಷ್ಟು ಪಾಯಿಂಟ್ಸ್ ಇಂದ ನಿಮ್ಗೆ ಡೌಟ್ಸ್ ಇತ್ತು, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಸೊ ಈಗ ಫಸ್ಟ್ ಎಲ್ಲಕ್ಕಿಂತ ಮೊದಲ ನೀವು ಆಪ್ಷನಲ್ ಒಂದು ಇಂಪಾರ್ಟೆನ್ಸ್ ನ ನೋಡ್ಕೋಬೇಕು. ಆಪ್ಷನಲ್ ಎಷ್ಟು ಇಂಪಾರ್ಟೆಂಟ್ ಐತಿ ಡ್ಯೂರಿಂಗ್ ದಿಸ್ UPSC ಜರ್ನಿ. ಯಾಕೆ ಇಂಪಾರ್ಟೆಂಟ್ ಐತಿ, ಎಷ್ಟು ಇಂಪಾರ್ಟೆಂಟ್ ಐತಿ ಅಂತಂದ್ರ ಫಸ್ಟ್ ಆಪ್ಷನಲ್ ಈಗ ಬಿಗಿನರ್ಸ್ ಸಲುವಾಗಿ ನಾ ಹೇಳಲಿಕ್ಕತ್ತೇನಿ. ಆಲ್ರೆಡಿ ನೀವ್ ಏನಾರ ನಂದ್ ವಿಡಿಯೋಸ್ ಡೇ 1 ಇಂದ ನೋಡಾತಿದ್ರಿ ಅಂತಂದ್ರೆ ಆಪ್ಷನಲ್ ಪೇಪರ್ ಆಗಿರ್ಬೋದು, ಸಿಲೆಬಸ್ ಎಲ್ಲಾದ್ರ ಬಗ್ಗೆ ನೀವು ಫೆಮಿಲಿಯರ್ ಇರ್ತೀರಿ. ಬಟ್ ಇನ್ ಕೇಸ್ ನೀವೇನಾರ ಫಸ್ಟ್ ಟೈಮ್ ವಿಡಿಯೋ ನೋಡತ್ತೀರಿ ಅಂಡ್ ಬಿಗ್ನರ್ಸ್ ಅದೇರಿ ಅಂದಾಗ ನಾ ಈ ಒಂದು ಡೌಟ್ ನ ಕ್ಲಾರಿಫೈ ಮಾಡ್ತೇನೆ. ಆಪ್ಷನಲ್ UPSC ಒಳಗ 2 ಪೇಪರ್ ಇರ್ತದ. ಮೇನ್ಸ್ ಒಳಗ ಡಿಸ್ಕ್ರಿಪ್ಟಿವ್ ಟೈಪ್ ಒಳಗ ಇರ್ತದ, ಅಂದ್ರೆ ಬರಿಬೇಕಾಗ್ತದ ನೀವು ಆನ್ಸರ್ ರೈಟಿಂಗ್ ಪೇಪರ್ ಅದ. ಸೊ ಅಲ್ಲಿ 2 ಪೇಪರ್ ಇರ್ತಾವ. 250 ಮಾರ್ಕ್ಸಿಗೆ 1 ಪೇಪರ್ ಅಂತೆ. 2 ಪೇಪರ್ ಅಂದ್ರೆ 500 ಮಾರ್ಕ್ಸ್ಗೆ ನಿಮ್ಮೊಂದು ಆಪ್ಷನಲ್ ಇರ್ತದ. ಹಿಂಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗೈತಿ. ನಿಮ್ಮೊಂದು ರ್ಯಾಂಕಿಂಗ್ ಏನ್ ಡಿಸೈಡ್ ಮಾಡ್ತಿರಲ್ಲ ಅದ್ರ ಒಳಗ ರ್ಯಾಂಕಿಂಗ್ ಡಿಸೈಡ್ ಮಾಡೋದ್ರೊಳಗ ಆಪ್ಷನಲ್ ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಐತಿ. ಆಪ್ಷನಲ್ ಒಂದು ವರದಾನ ಬಹಳನ ಐತಿ. ಆಪ್ಷನಲ್ ಮತ್ತೆ ಎಸ್ಎ ಎಥಿಕ್ಸ್ ಇಷ್ಟು ನೀವು ಚಲೋ ತಮ್ಗೆ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮ್ ರ್ಯಾಂಕಿಂಗ್ ಚಲೋ ಬರ್ತೈತಿ. 800+ ಇದ್ರೆ ನೀವು ಒಂದು ಗೇಮ್ ಒಳಗ ಅದೇರಿ, ರೇಸ್ ಒಳಗ ಅದೇರಿ ಅಂದಂಗ. ಸೊ ಅದಕ್ಕೆ ಹೆಲ್ಪ್ ನಿಮಗೆ ಆಪ್ಷನಲ್ ಮಾಡ್ತೈತೆ ಅಂದಾಗ ನೀವು ಹಂಗ ನೆಗ್ಲೆಕ್ಟ್ ಆಗಿ ಏನೋ ಒಂದ್ ತಗೋತೇನಿ, ಯಾರೋ ಫ್ರೆಂಡ್ ತಗೋತಾರ ಅಂತೇಳಿ ತಗೊಳಿಕತ್ತೇನಿ, ಅಥವಾ ಈ ಬುಕ್ಸ್ ಅವೈಲೇಬಲ್ ಐತಂತ ತಗೊಳಿಕತ್ತೇನಿ, ಹಿಂಗ್ ಮಾಡ್ಬೇಡ್ರಿ. ಒಂದಷ್ಟು ಪಾಯಿಂಟ್ಸ್ ನ ಕನ್ಸಿಡರ್ ಮಾಡೋದಿರ್ತದ. ಅದ್ ಏನೇನಂತ ನೋಡ್ಕೊಂಡ್ ಹೋಗೋಣ. ದ ಫಸ್ಟ್ ಥಿಂಗ್ ಈಸ್ ಓವರ್ಲ್ಯಾಪಿಂಗ್. ಜನರಲ್ ಒಂದು ಸ್ಟಡಿ ಪೇಪರ್ಗಳಿಗೆ ನಿಮ್ಗೆ ಅದು ಓವರ್ಲ್ಯಾಪಿಂಗ್ ಎಷ್ಟೈತಿ, ಎಷ್ಟ್ ಪರ್ಸೆಂಟ್ ಐತಿ ಅದ್ರದ್ದು ಅದನ್ನ ಚೆಕ್ ಮಾಡ್ಕೋಬೇಕು. ಏನಂತಂದ್ರ ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತಗೊಳ್ರಿ. ನೀವು ಹಿಸ್ಟ್ರಿ ಏನಾರ ನೀವು ತಗೊಂಡ್ರಿ, ಹಿಸ್ಟ್ರಿ ಆಪ್ಷನಲ್ ತಗೊಂಡ್ರಿ ಅಂತಂದ್ರ ನಿಮ್ಗ ಪ್ರಿಲಿಮ್ಸ್ ಒಳಗ ಹೆಲ್ಪ್ ಆಕೈತಿ ಒಂದು. ಅದಾದ್ಮೇಲೆ ನಿಮ್ಗ ಮೇನ್ಸ್ ಒಳಗ GS 1 ಪೇಪರ್ ಒಳಗ ಪೂರ್ತಿ ಹೆಲ್ಪ್ ಆಕೈತಿ. ಸೆಕೆಂಡ್ ಥಿಂಗ್ ಇಂಟರ್ವ್ಯೂ ಒಳಗ ಹೆಲ್ಪ್ ಆಗ್ತದ. ಸೊ ಹಿಸ್ಟ್ರಿ ತಗೊಳ್ಳೋದ್ರಿಂದ 3 ಕಡೆ ಹೆಲ್ಪ್ ಆಗ್ತದ. ಇನ್ನ ಪಾಲಿಟಿ ಆಪ್ಷನಲ್ ಆಗಿ ತಗೊಂಡ್ರಿ, ಪಾಲಿಟಿ ತಗೊಳ್ಳೋದ್ರಿಂದ ಅಗೇನ್ ನಿಮಗ್ ಪ್ರಿಲಿಮ್ಸ್ ಒಳಗ ಹೆಲ್ಪ್ ಆಕೈತಿ. ಆಬ್ವಿಯಸ್ಲಿ ಆಪ್ಷನಲ್ ನಿಮ್ದು ಪಾಲಿಟಿ ಹಿಸ್ಟ್ರಿ ಅದು ಇದ್ದು ಅಂತಂದ್ರೆ ಪ್ರಿಲಿಮ್ಸ್ 10-15 ಕ್ವಶನ್ ಆರಾಮ್ ಕ್ಲಿಯರ್ ಮಾಡ್ತೀರಿ. ಯಾಕಂದ್ರೆ ಆಪ್ಷನಲ್ ಒಳಗೆ ನೀವು ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ರೀಡ್ ಮಾಡಿರ್ತೀರಿ. ಸೊ ಓವರ್ಲ್ಯಾಪಿಂಗ್ ಅದ ಹೆಲ್ಪ್ ಆಗ್ತದ. ಈ ತರ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರ ನಿಮಗ ಒಂದ್ ಪ್ರಿಪರೇಷನ್ ಒಳಗ ಇನ್ನೂ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡಕ ಚಾನ್ಸ್ ಅದ. ಇದು ಫಸ್ಟ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಡ್ರಿ. ಇನ್ನ ಸೆಕೆಂಡ್ ಥಿಂಗ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಅಂಡ್ ಬುಕ್ ಲಿಸ್ಟ್ ಗೈಡೆನ್ಸ್. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಕೈತಿ. ನಿಮಗ ಈಗ ನೀವು ಒಂದು ಪ್ರಿಪೇರ್ ಆಗತ್ತೀರಿ, ಒಂದು ಸೆಲೆಕ್ಟ್ ಮಾಡಿರಿ ಅಂದಾಗ ಅದ್ರ ರಿಲೇಟೆಡ್ ನಿಮಗೆ ಬುಕ್ಸ್ ಬೇಕಲ್ಲ, ರಿಸೋರ್ಸಸ್ ಬೇಕಲ್ಲ, ರೀಡ್ ಮಾಡ್ಲಿಕ್ಕೆ ಸ್ಟ್ಯಾಂಡರ್ಡ್ ಬುಕ್ಸ್ ಬೇಕು. ಈಗ ನೀವೇನಾರ ಕನ್ನಡ ಮೀಡಿಯಂ ಒಳಗೆ ಪ್ರಿಪೇರ್ ಆಗಕ್ ಸ್ಟಾರ್ಟ್ ಮಾಡ್ತೀರಿ, ಬಟ್ ಒಂದಷ್ಟು ಟಾಪಿಕ್ ರಿಲೇಟೆಡ್ ಸಿಲೆಬಸ್ ಒಳಗ ಮೆನ್ಷನ್ಡ್ ಇರುವಂತ ಪಾಯಿಂಟ್ ಮೇಲೆ ನಿಮಗ ರಿಸೋರ್ಸಸ್ ಸಿಗ್ಲಿಲ್ಲ ಅಂದಾಗ ನೀವು ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಮಾಡ್ಬೇಕು. ಇಂಗ್ಲಿಷ್ ಮೀಡಿಯಂ ತಗೊಂಡ್ ಅದನ್ನ ಮತ್ತೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ನೋಟ್ಸ್ ಮಾಡ್ಕೊಂಡು ಅದನ್ನ ಮತ್ತೆ ಓದ್ಬೇಕಂದಾಗ ಡಬಲ್ ಕೆಲಸ ಆಕೈತಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂತಂದ್ರ ನೀವೇನ್ ಆಪ್ಷನಲ್ ಸೆಲೆಕ್ಟ್ ಮಾಡ್ಕೋತಿರಲ್ಲ ಅದರ ಡೀಟೇಲ್ಡ್ ಬುಕ್ ಲಿಸ್ಟ್ ನಮಗ್ ಅವೈಲೇಬಲ್ ಐತೋ ಇಲ್ಲೋ. ಇನ್ ಕೇಸ್ ಎಲ್ಲೋ ಒಂದ್ ಕಡೆ ಅದ್ ಸಿಗ್ಲಿಲ್ಲ ಅಂತಂದ್ರು ನಾ ಅದನ್ನ ಓದಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ನಂಗೆ ಐತೇನ, ಅಷ್ಟು ಸಹನೆ ನನ್ ಕಡೆ ಐತೇನ, ಅಷ್ಟು ಟೈಮ್ ನನ್ ಕಡೆ ಐತೇನ, ಇಷ್ಟ. ದೆನ್ ಥರ್ಡ್ ಪಾಯಿಂಟ್ ಅಂದ್ರ ಸ್ಕೋರೇಬಲ್. ಇದು ಇತ್ತೀಚೆಗೆ ಬಹಳ ಜನ ಸ್ಕೋರೇಬಲ್ ಸಬ್ಜೆಕ್ಟ್ ನ ಪ್ರಿಫರ್ ಮಾಡ್ಲಿಕ್ಕತ್ತಾರ. ಯಾಕಂತಂದ್ರ UPSC ಒಳಗೆ ಮೇನ್ ಒಂದು ಏನ್ ಇಂಪಾರ್ಟೆಂಟ್, ಈ ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡ್ಬೇಕು, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೇಕು, ಮೇನ್ಸ್ ಒಳಗೆ ಜಾಸ್ತಿ ಸ್ಕೋರ್ ತಗೋಬೇಕು, ಇಂಟರ್ವ್ಯೂ ಚಲೋ ಮಾಡಿ ರ್ಯಾಂಕಿಂಗ್ ಚಲೋ ಬರ್ಬೇಕು, IAS ಆಫೀಸರ್ ಆಗ್ಬೇಕು. ಇದ ಮೇನ್ ಗೋಲ್ ಇರ್ತೈತಿ. ಸೊ ಇಲ್ಲಿ ನೀವು ಯಾವ್ದೇ ಸಬ್ಜೆಕ್ಟ್ ಮೇಲೆ PhD ಮಾಡೋದಾಗಿರ್ಬೋದು, ಅಥವಾ ಈ ಸಬ್ಜೆಕ್ಟ್ ನಂಗೆ ಇದ ಇಂಟ್ರೆಸ್ಟ್ ಐತಿ, ನಂಗೆ ಇಷ್ಟ ಇಲ್ಲ, ಟಫ್ ಐತಂದ್ರು ನಾ ಅವಳೆ ಯಾರಿಗೂ ತೋರ್ಸ್ಕೊಳ್ಳಿ ಸಲುವಾಗಿ ನಾವ್ ಇದನ್ನ ಮಾಡತ್ತೀನಿ, ಅದೆಲ್ಲ ಏನಿಲ್ಲ. ಒಟ್ಟು ಸ್ಕೋರೇಬಲ್ ಯಾವ್ದೈತಿ, ರೇಸ್ ಒಳಗೆ ಯಾವ್ದೈತಿ, ಈಗ ರಿಸೋರ್ಸಸ್ ಯಾವ್ದು ಸಿಗ್ತೈತಿ ಆ ಸಬ್ಜೆಕ್ಟ್ ತಗೊಂಡ ಸ್ಕೋರೇಬಲ್ ಸಬ್ಜೆಕ್ಟ್ ನ ಜಾಸ್ತಿ ಜನ ತಗೊಳ್ಳಿಕತ್ತಾರ. ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಂಥ್ರೋಪಾಲಜಿ ಹೆಂಗ್ ಅದಾವ ಅಂದ್ರೆ ಅವ್ರ ಸಿಲೆಬಸ್ ಬಹಳ ಸಣ್ಣ ಅದಾವ. ಸೊ ಕಡಿಮೆ ಟೈಮ್ ಒಳಗೆ ನೀವು ಸಿಲೆಬಸ್ ನ ಕವರ್ ಮಾಡ್ಕೋತೀರಿ. ಕಂಪೇರ್ ಟು ಹಿಸ್ಟ್ರಿ ಪಾಲಿಟಿ ತಗೊಂಡ್ರಿ ಅಂತಂದ್ರ ಅದಕ್ಕೆ ಕಂಪೇರ್ ಮಾಡಿದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಂಥ್ರೋಪಾಲಜಿ ಐತ್ಲಾ ಈಸಿನೂ ಐತಿ, ಈಸಿ ಟು ಅಂಡರ್ಸ್ಟ್ಯಾಂಡ್.
ಅದು ಇಂಪಾರ್ಟೆಂಟ್ ಇರ್ತೈತಿ. ಈಗ ನೀವು ಒಂದಷ್ಟು ಜನ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರ್ತೀರಿ, ಒಂದಷ್ಟು ಜನ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್. ಸೊ ಎಲ್ಲರಿಗೂ ಅರ್ಥ ಆಗುವಂತಾವು ಒಂದಷ್ಟು ಆಪ್ಷನಲ್ ಇದಾವೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಆಂಥ್ರೋಪಾಲಜಿ ಆಗಿರ್ಬೋದು, ಇವೆಲ್ಲ ಎಲ್ಲರಿಗೂ ಅರ್ಥ ಆಗ್ತಾವ. ಸೊ ಹಿಂಗಾಗಿ ಅಂತ ಸಬ್ಜೆಕ್ಟ್ಗಳನ್ನ ಬಹಳ ಜನ ತಗೊಳ್ಳಿಕತ್ತಾರ. ಅಂಡ್ ಅವು ಸ್ಕೋರೇಬಲ್ ಅನ್ನು ಪ್ರೂವ್ ಆಗ್ಯಾವ ಒಂದು ಲಾಸ್ಟ್ 10 years ಒಂದು ಡೇಟಾ ಚೆಕ್ ಮಾಡಿದಾಗ. ಸೊ ಆ ಥರನೂ ನೀವು ಆ ಒಂದು ಪಾಯಿಂಟ್ ಆಫ್ ವ್ಯೂ ಒಳಗೆ ಚೆಕ್ ಮಾಡನು ನಿಮ್ಮ ಒಂದು ಆಪ್ಷನಲ್ನ ಸೆಲೆಕ್ಟ್ ಮಾಡ್ಕೋಬಹುದು. ದೆನ್ ರಿಸೋರ್ಸಸ್ ನೋಡ್ಕೋಬೇಕು, ಅವೈಲೇಬಲ್ ಐತಿಲೋ, ಓವರ್ಲ್ಯಾಪಿಂಗ್ ನೋಡ್ಕೋಬೇಕು. ಅಂಡ್ ಇಂಪಾರ್ಟೆಂಟ್ ಈಸ್ ಒಂಚೂರು ಲೆಂಗ್ದಿ ಇರಬಾರ್ದು, ಸಣ್ಣದ ಕಡಿಮೆ ಸಿಲೆಬಸ್ ಇರುವಂತ ತಗೊಂಡ್ರಿ ಅಂದ್ರೆ ಆದಷ್ಟು ಬೇಗ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಆಗ್ತದ. ಸೊ ಅದನ್ನ ನೋಡ್ಕೋಬಹುದು. ಬಟ್ ಇದು ಎಲ್ಲಾದ್ರ ಜೊತೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಿಮ್ಮ ಎಬಿಲಿಟಿ, ನಿಮ್ಮ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲೇ ನಿಮ್ಮ ಒಂದು ಇಂಟ್ರೆಸ್ಟ್ ಮ್ಯಾಟರ್ ಆಗೈತಿ. ಯಾಕಂದ್ರೆ ಆಪ್ಷನಲ್ ಅಂದ ತಕ್ಷಣ ಬಹಳಷ್ಟು ಓದೋದಿರ್ತೈತಿ. ಈಗ ಹೆಂಗ ಫಾರ್ ಎಕ್ಸಾಂಪಲ್ ಪಾಲಿಟಿ ನಿಮ್ದು ಆಪ್ಷನಲ್ ಇರಂಗಿಲ್ಲ, ಬಟ್ ಪ್ರಿಪೇರ್ ಆಗ್ಬೇಕಂದ್ರೆ ಜಸ್ಟ್ ಎಂ ಲಕ್ಷ್ಮಿಕಾಂತ ಒಂದು 11th ಸ್ಟ್ಯಾಂಡರ್ಡ್ ಗವರ್ನೆನ್ಸ್ ಬುಕ್ ಓದಿರೋ ಸಾಕ, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಎಲ್ಲಕ್ಕೂ ಹೆಲ್ಪ್ ಆಗೈತಿ. ಬಟ್ ಅದ ನಿಮ್ದು ಪಾಲಿಟಿನ ನಿಮ್ದು ಆಪ್ಷನಲ್ ಇದ್ದಾಗ ಅದ್ರ ಮೇಲೆ ನೀವು ಒಂದು 5-6 ಬುಕ್ ಓದಬೇಕು, ಒಂಚೂರು ಬಹಳಷ್ಟು ರಿಸರ್ಚ್ ಮಾಡಬೇಕು, ರಿಸೋರ್ಸಸ್ ನ ಎಕ್ಸ್ಟ್ರಾ ವ್ಯಾಲ್ಯೂ ಆಡೆಡ್ ನೋಟ್ಸ್ಗಳು ಎಲ್ಲೆಲ್ಲಾರ ನಿಮ್ಗೆ ಅವೈಲೇಬಲ್ ಇದ್ರೆ ಅದನ್ನ ಓದ್ಕೋಬೇಕು. ಸೊ ವಾಸ್ಟ್ ಆಗಿ ನೀವು ಓದ್ಬೇಕಾಗೈತಿ. ಸೊ ಅದಕ್ಕೆ ಇಂಟ್ರೆಸ್ಟ್ ಬೇಕಾಗೈತಿ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ದೇವ್ರಾಣಿ ನೀವು ಆ ಸಬ್ಜೆಕ್ಟ್ ಒಳಗೆ ಮೂವ್ ಆಗಕ್ ಬಹಳ ಕಠಿಣ ಆಕೈತಿ, ಬಹಳ ಸಫರ್ ಆಗ್ತೈತಿ. ಆಯ್ತಪ್ಪ ನಾ ಫೋರ್ಸ್ಲೆ ತಗೊಂಡೆ ನೀವು ಮಾಡಬೇಕಂದ್ರೂ ಅದು ಬಹಳ ಟೈಮ್ ಅನ್ನು ತಗೋತೈತಿ. ಈ ಒಂದ್ ಜರ್ನಿದಾಗ ಟೈಮ್ ಬಹಳನ ಕೊರತೆ ಅದ. ಇವನ್ ನೀವು 10-15 ತಾಸು ಓದಿರು ಒಂದಷ್ಟು ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಪುಟ್ಟ ಒಂದಷ್ಟು ಸಿಲೆಬಸ್ ನ ಕವರ್ ಮಾಡೋದು ಉಳಿತೈತಿ. ಹಿಂಗಾಗಿ ಸೊ ಕೇರ್ಫುಲ್ ಆಗಿ ನೀವು ತಗೋಬೇಕು. ಅಂಡ್ ನಿಮ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ಈಗೆಲ್ಲೋ ಒಂದ್ ಕಡೆ ಸಿಲೆಬಸ್ ಲೆಂಗ್ದಿನ ಅದ. ಈಗ ಹಿಸ್ಟ್ರಿನ ತಗೊಳ್ರಿ, ನಿಮ್ಗ ಹಿಸ್ಟ್ರಿ ನಿಮ್ದು ಫೇವ್ರೇಟ್ ಐತಿ, ಬಟ್ ವಾಸ್ಟ್ ಐತಿ ಅಂದಾಗನು ನಿಮ್ದು ಇಂಟ್ರೆಸ್ಟ್ ಜಾಸ್ತಿ ಐತಿ, ನಿಮ್ ಫೇವ್ರೇಟ್ ಐತಿ, ಈಸಿ ಆಗ್ತೈತಿ ನಿಮಗ ಅಂದಾಗ ನೀವು ಹಿಸ್ಟ್ರಿನ ತಗೊಳ್ರಿ. ಇನ್ನ ಲಿಟ್ರೇಚರ್ ಸಬ್ಜೆಕ್ಟ್ ಅನ್ನು ತಗೊಳ್ಳೋರ್ ಬಹಳ ಜನ ಅದಾರ. ಅದ್ರಾಗ ಎಸ್ಪೆಷಲಿ ಕನ್ನಡ ಮೀಡಿಯಂ ಒಳಗೆ ಪ್ರಿಪೇರ್ ಆಗೋರ್ದು ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಲಿಟ್ರೇಚರ್ ಅನ್ನ ಇರ್ತದ. ಕನ್ನಡ ಲಿಟ್ರೇಚರ್ ತಗೊಳ್ಳೋರ್ಗೆ ನನ್ನ ಒಂದು ಸಲಹೆ ಇಷ್ಟ. ಅದ್ರ ಸಲುವಾಗಿ ಒಂಚೂರು ಕೋಚಿಂಗ್ ಮತ್ತು ಒಂದಷ್ಟು ಹೆಲ್ಪ್ ಸಪೋರ್ಟ್ ಬೇಕಾಗೈತಿ. ಆ ಸಪೋರ್ಟ್ ಹೆಲ್ಪ್ ನಿಮಗೆ ಏನಾರ ಕೋಚಿಂಗ್ ಇಂದ ಆಗಿರ್ಬೋದು ಅಥವಾ ಮನೆಯೊಳಗೆ ಯಾರ ದೊಡ್ಡವರಿಂದ ಸಿಕ್ಕಿತಂದ್ರ ಡೆಫಿನೆಟ್ಲಿ ನೀವು ಕನ್ನಡ ಲಿಟ್ರೇಚರ್ ಹತ್ತ ಮೂವ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಾಗ ನಾ ಕನ್ನಡ ಲಿಟ್ರೇಚರ್ ಮೇಲೆ ಒಂದು ಲೆಂಗ್ದಿ ವಿಡಿಯೋ ಮಾಡ್ಬೇಕು ಅನ್ಕೊಂಡೇನಿ. ಬಿಕಾಸ್ ಕರ್ನಾಟಕ ಒಳಗ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಜಾಸ್ತಿ ಮತ್ತೆ ಫಸ್ಟ್ ಅವ್ರ ಮೈಂಡ್ ಒಳಗೆ ಬರೋದನ್ನ ಕನ್ನಡ ಲಿಟ್ರೇಚರ್ ಆಪ್ಷನಲ್ ಸೆಲೆಕ್ಷನ್ ಒಳಗ. ಸೊ ಟ್ರೈ ಮಾಡ್ತೇನೆ. ಅಂಡ್ ಮತ್ತೇನಾರ ಟಾಪಿಕ್ ರಿಲೇಟೆಡ್ ನಿಮಗೆ ವಿಡಿಯೋಸ್ ಬೇಕು, ಇನ್ಫಾರ್ಮೇಶನ್ ಬೇಕು ಅಂತಂದ್ರ ಕಮೆಂಟ್ ಸೆಕ್ಷನ್ ಒಳಗೆ ಮೆನ್ಷನ್ ಮಾಡ್ರಿ. ಒಮ್ಮೊಮ್ಮೆ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ನಿಮ್ಮ ಎಲ್ಲಾ ಕ್ವಶನ್ಗಳಿಗೂ ಆನ್ಸರ್ ಸಿಗ್ತಾವು. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.